ಪಾರ್ಕ್ನಲ್ಲಿ ಸತ್ಯಮೇವ ಜಯತೆ ಕೇಂದ್ರ ಸರ್ಕಾರದ ದ್ವೇಷ ರಾಜಕಾರಣ ವಿರುದ್ಧ ಹಾಗೂ ಮಹಾತ್ಮ ಗಾಂಧಿಯವರ ಹೆಸರನ್ನ ಕೈಬಿಟ್ಟು ಮರೇಗಾ ಕಾಯ್ದೆಯನ್ನು ದುರ್ಬಲಗೊಳಿಸಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಜಿ ಸೈನಿಕರ ವಿಭಾಗ ವತಿಯಿಂದ ರಾಜ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಾಗೂ ತಂಡದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆ ಕುರಿತು ನಮ್ಮ ವಾಹಿನಿ ಮೂಲಕ ಮಾಹಿತಿ ಹಂಚಿಕೊಂಡರು. ನಮಸ್ಕಾರ. ಈಗ ನಮ್ಮ ಮನ್ರೇಗಾ ಕಾರ್ಯಕ್ರಮ 2004ನಲ್ಲಿ ಅದು ಶುರುವಾಯಿತು. ಪಾರ್ಲಿಮೆಂಟ್ ನಲ್ಲಿ ಬಹಳಷ್ಟು ಚರ್ಚೆ ಆದ್ಮೇಲೆ ಮನ್ರೇಗಾ ಅನ್ನೋದು ಕಾಂಗ್ರೆಸ್ ಸರ್ಕಾರ ಇರುವಾಗ ತಂದ್ಬಿಟ್ರು. ಇಡೀ ದೇಶದಲ್ಲಿ ಮನ್ರೇಗಾ ಇರೋದು ಮತ್ತು ಕೋವಿಡ್ ಸಂದರ್ಭದಲ್ಲಿ ಕೂಡ ಅದು ಬಹಳಷ್ಟು ಗ್ರಾಮೀಣ ಇಲಾಖೆಯಲ್ಲಿ ಇದು ಬಹಳಷ್ಟು ಎಲ್ಲರಿಗೂ ಸಹಾಯ ಮಾಡಿತು. ಅವ್ರಿಗೆ ಒಂದು ಕೆಲಸವನ್ನು ಕೊಡ್ತು. 100 ದಿವಸ ಕನಿಷ್ಠ ವೇತನವನ್ನು ದಿನಗಳಲ್ಲಿ ಎಲ್ಲ ಗ್ರಾಮೀಣದಲ್ಲಿ ಇರುವಂತ ಎಲ್ಲ ರೈತರಿಗೆ ಮತ್ತು ದಲಿತರಿಗೆ ಮತ್ತು ಎಲ್ಲರಿಗೂ ಕೊಟ್ಟಿರೋದು. ಈಗ ಬಿಜೆಪಿ ಸರ್ಕಾರ ದೇಶವನ್ನು ಮಾಡಿ ಮತ್ತು ಈ ಮನ್ರೇಗಾ ಅನ್ನೋದನ್ನ ತಿದ್ದುಪಡಿ ಮಾಡ್ಬೇಕಂತ ಹೇಳಿ ಯಾವುದೇ ಆದ ಒಂದು ಡಿಬೇಟ್ ಇಲ್ಲ, ಪಾರ್ಲಿಮೆಂಟ್ ನಲ್ಲಿ ಏನು ಇಲ್ಲ. ಮತ್ತು ಇಂತ ಕೇಂದ್ರೀಕರಣವನ್ನು ಮಾಡಲಾಗಿದೆ. ಇದು ಸರಿಯಲ್ಲ. ಯಾಕಂದ್ರೆ ಇದು ಒಂದೇ ದಿವಸದಲ್ಲಿ 20 ವರ್ಷ ಆಗಿರೋ ಮನ್ರೇಗಾನ್ನ ಅದನ್ನ ಧ್ವಂಸ ಮಾಡಿಸಿದ್ದಾರೆ. ಹಾಗಾಗಿ ನಾವು ಎಲ್ಲ ಭಾರತೀಯರು ಎಲ್ಲ ದೇಶದಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಮತ್ತು ಎಲ್ಲ ಕಡೆ ನಾವು ಇದನ್ನ ಖಂಡಿಸುತ್ತೇವೆ. ಮತ್ತು ಮನ್ರೇಗಾ ಏನಿದೆ ಅದು ಮಹಾತ್ಮ ಗಾಂಧಿ ಹೆಸರಿನಲ್ಲಿದೆ. ಮಹಾತ್ಮ ಗಾಂಧಿನ ಹೆಸರು ತೆಗೆಯುವಂತ ವ್ಯಕ್ತಿಗಳು ಆಗ್ಬಿಟ್ಟಿದ್ದಾರೆ. ಇವರು ಎಂತ ಮಾಡ್ತಾ ಇದಾರೆ ಅಂದ್ರೆ ಇವರು ಗೋಡ್ಸೆನ ಹೆಸರು ಇಡಲಿಕ್ಕೆ ಕೂಡ ತಯಾರಾಗಿದ್ದಾರೆ. ಗೋಡ್ಸೆ ಅವರು ಮಹಾತ್ಮ ಗಾಂಧಿನ ಹತ್ಯೆ ಮಾಡುವಂತವ್ರು. ಮತ್ತು RSS ಬಿಜೆಪಿ ಅವರು ಮಹಾತ್ಮ ಗಾಂಧಿ ಹೆಸರನ್ನೇ ತೆಗೆದು ಬೇರೆ ರೀತಿಯಲ್ಲಿ ಕೇಂದ್ರೀಕರಣ ಮಾಡಿ ಗ್ರಾಮೀಣದಲ್ಲಿ ಏನು ಕೆಲಸ ಕೊಡದೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ನವರಾಗ್ಲಿ ಎಲ್ಲ ನಮ್ಮ ನಾಗರಿಕರು ಒಂದಾಗಿ ಇದನ್ನು ನಾವು ಪ್ರತಿಭಟನೆ ಮೂಲಕ ನಾವು ಖಂಡಿಸಿ ಮತ್ತು ಮನ್ರೇಗಾವನ್ನು ಮತ್ತು ಮರುಸ್ಥಾಪನೆ ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ನಾನು ಕಲ್ಲನ್ ಮಲ್ಲಿಕಾರ್ಜುನ್. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಜಿ ಸೈನಿಕ ವಿಭಾಗದ ರಾಜ್ಯಾಧ್ಯಕ್ಷರು.